ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ದೀರಾ? ನಾನಿವತ್ತು ನಿಮ್ಗೆ ಏನು ತೋರ್ಸಕ್ಕೆ ಬಂದೀನಿ ಅಂತಂದರೆ ಮೊಳಕೆ ಹುಳಿಕಾಳು ಸಾರು. ನಮ್ಮ ಹಳ್ಳಿ ಕಡೆ ಹೆಂಗೆ ಮಾಡ್ತಾರೆ ಹಸೆ ಖಾರದ ಸಾರು, ಅದನ್ನು ತೋರ್ಸಕ್ಕೆ ಬಂದಿದ್ದೀನಿ. ಅದ್ರ ಜೊತೆಗೆ ನವಣಕ್ಕಿ ಅನ್ನ ಮೊಳಕೆ ಹುಳಿಕಾಳು ಸಾರು ಅಂತಂದ್ರೆ ಬಬ್ಬು ಅದು ತಿಂದವ್ರಿಗೆ ಗೊತ್ತು. ನಾವೀಗ ಸೀಮೆ ಮಗಳದ್ದು ಅದು ಇದು ತಿಂದು ನೆತ್ತಿ ಮೇಲೆ ಕಣ್ಣಿಕೊಂಡು ಬಾಯಿ ತೆರ್ಕೊಂಡು ತಿರುಗ್ಬೋದು. ಆದರೆ ಈ ಊಟದ ಮುಂದೆ ಇಂಥ ನಮ್ಮ ಹಳ್ಳಿ ಅಡುಗೆಗಳು ಏನಿದ್ದಾವೆ ಅದ್ರ ಮುಂದೆ ಈ ಎಲ್ಲ ಅಡುಗೆಗಳ್ನು ಅಂದರೆ ನಮ್ದು ಅಲ್ಲದೆ ಇರ್ತಕ್ಕಂಥ ಎಲ್ಲ ಒಂದು ನಿವಾಳಿಸಿ ಹಸಿಬೇಕು ಅಂತ ಅನ್ರಿ. ಅಷ್ಟು ರುಚಿಯಾಗಿರ್ತವೆ, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಈಗ ಹೆಂಗಾಗಿತ್ತಪ್ಪ ಅಂದರೆ ನವಣಕ್ಕಿ, ಸಾವಕ್ಕಿ, ಹಾರ್ಕ, ಬುರ್ಗು ಇವೆಲ್ಲ ಶುಗರ್ ಇರೋ ತಿನ್ನಬೇಕು ಅಂತ ಅಂತಾರೆ. ಇವು ಅವರೇ ತಿನ್ನಬೇಕು ಅಂತಿಲ್ಲ, ಯಾರು ಬೇಕಾದ್ರೆ ತಿನ್ಬೋದು, ಎಲ್ಲರಿಗೂ ಒಳ್ಳೆಯದೇ. ವಾರಕ್ಕೊಂದು ಸತಿ ತಿನ್ನೋದ್ರಿಂದ ಏನೂ ಆಗಲ್ಲ, ಆರೋಗ್ಯಕ್ಕೂ ಒಳ್ಳೆಯದೇ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇವೇನಂತ ಏನು ದೊಡ್ಡ ಕಷ್ಟವಾದ ಅಡುಗೆಗಳಲ್ಲ. ಬರೀ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತೇಳಿ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನೋಡಿರಿ, ಮನೆದಿನ ನೆನಾಕಿದ್ದೆ, ಹುಳ್ಳಿಕಾಳು ನೆನಾಕಿ ಈ ಹುಳ್ಳಿಕಾಳು ಬಸಾಕದ್ರಾಗ ಹಾಕಿದ್ದೆ. ಇನ್ನು ಬಟ್ಟೆ ಏನು ಕಟ್ಟಿಲ್ಲ, ಆದರೂ ಎಂಥ ಸ್ನಮ್ಮ ನೋಡಿರಿ ಮೊಳಕೆ ಹುಳಿಕಾಳು. ಆಯಿತಾ, ಹುಳಿಕಾಳು ಸಾರು ಇದ್ರಾಗ ಉತ್ಕ ಮಾಡಿದ್ರು ಅಷ್ಟೇ ಹಂಗೆ ಹೆಂಗಿರುತ್ತೆ ಅಂತೀರ, ಹಂಗೆ ಉತ್ಕನೂ ಚೆನ್ನಾಗಿರುತ್ತೆ, ಹಾಗೆ ಹಸೆ ಖಾರದ ಸಾರು ಚೆನ್ನಾಗಿರುತ್ತೆ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ, ನಾವು ಹೆಂಗೆ ಮಾಡ್ತೀವಿ ಅಂತ ನಮ್ಮ ಹಳ್ಳಿ ಕಡೆ. ಇವಾಗ ನಾನಿಲ್ಲಿ ನಿಮ್ಗೊಂದು ಅಳತೆ, ಖಾರದ ಅಳತೆ ಗೊತ್ತಾಗಲಿ ಅಂಥೇಳಿ ಕಪ್ಪಾಗಿ ಅಳತೆ ತೋರಿಸ್ತಾ ಇದ್ದೀನಿ. ಒಂದು 2 ಕಪ್ಪು ಮೊಳಕೆ ಹುಳಿಕಾಳು ತಗೊಂತು ಅಂತ. ಇದು ನಾಡು ಭಾಷೆಗೆ ಮಳ್ಳೆ ಹುಳಿಕಾಳು ಅಂತ ಅಂತಾರೆ. ಮಳ್ಳೆ ಹುಳಿ 2 ಕಪ್ ಅಳತೆಗೆ ಕುಕ್ಕರಿಗೆ ಕೂಗಿಸ್ಕೋಬೇಕು. ನಿಮಗೇನು ಟೈಮ್ ಇತ್ತು ಅಂತಂದರೆ ಹಂಗೆ ಖಾರ ಅರ್ದು ಹಂಗೆ ಒಗ್ಗರಣೆಗೂ ಹಾಕಿ ಕುದಿಸ್ಕೋಬೋದು. ನನಗೆ ಅಷ್ಟೊಂದು ಟೈಮ್ ಇಲ್ಲ ಇವಾಗ, ಅದಕ್ಕೆ ಕುಕ್ಕರಿಗೆ ಹಾಕಿ ಒಂದು 3 ಸೀಟಿ ಹೊಡೆಸ್ಕೊತೀನಿ, ಇಲ್ಲ 2-3 ಸಾಕಾಗುತ್ತೆ. 2 ಕಪ್ಪು ಮಳ್ಳೆ ಹುಳಿಕಾಳು ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಒಂದು 2 ವಿಸಿಲ್ ಹಾಕಿಸ್ಕೊಳ್ಳೋಣ. ನಾವು ಹುಳ್ಳಿಕಾಳು ಒಂದ್ಸತಿ ಎಲ್ಲ ತೊಳೆದೇ ಅವನ್ನ ನಾವು ಮೊಳಕೆ ಕಟ್ಟಿರ್ತೀವಿ, ಆದರೂ ಒಂದ್ಸತಿ ಇನ್ನೊಂದು ಸತಿ ತೊಳಿಬೇಕು ಇವನ್ನ ಹುಳ್ಳಿಕಾಳನ್ನ. ಯಾಕಂದರೆ ಒಂಥರ ಲೊಳೆ ಹಂಗೆ ಆಗಿರುತ್ತೆ. ಇನ್ನೂ ಸರಿ ತೊಳೆದು ಬೇಯೋದಕ್ಕೆ ಮತ್ತೆ ನೀರು ಹಾಕ್ಬೇಕು. ಜಾಸ್ತಿ ಕಿವುಚ್ಬೇಡ್ರಿ, ಮೊಳಕೆ ಬಂದಿರ್ತಾವಲ್ಲ. ಇವಾಗ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಬೇಕು. ನಾನಿಲ್ಲಿ 2 ಕಪ್ ಮಳ್ಳೆ ಹುಳಿಕಾಳಿಗೆ 2 ಕಪ್ ನೀರು ಹಾಕ್ತೀನಿ, ಇಲ್ಲ ಇನ್ನೊಂದು ಅರ್ಧ ಕಪ್ ಜಾಸ್ತಿನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. 2.5 ಕಪ್ ಹಾಕ್ಕೊಂಡಿದ್ದೀನಿ. ಒಂಚೂರು ತೀರ ಸಪ್ಪೆ ಆಗ್ತವೆ ಅಂಥೇಳಿ ಒಂಚೂರು ಉಪ್ಪು ಹಾಕ್ರಿ. ಹೆಂಗೂ ಸಾರಿಗೆ ಹಾಕ್ಬೇಕು ಕೊನೆಗೆ, ಇವಾಗ ಒಂಚೂರು ಉಪ್ಪು ಹಾಕ್ರಿ, ತೀರ ಸಪ್ಪಗೆ ಹಾಕ್ಬಾರ್ದು ಅಂತವು. ಜಾಸ್ತಿ ಹಾಕಿದ್ರೆ ಗಾಢ ಬೇಯಲ್ಲ ಅಂತ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ಸೀಟಿ ಹಾಕಿಸ್ಕೊಡ್ರಿ, ಇಲ್ಲ 3 ಹಾಕಿಸ್ಕೊಡ್ರಿ. ನಿಮ್ಮ ಕುಕ್ಕರ್ಗಳು ಹಣೆ ಗೊತ್ತಿರುತ್ತಲ್ಲ, 2 ವಿಸಲಿ ಬೇಯ್ತವ ಇಲ್ಲ 3 ಹಾಕ್ಸಿದ್ರೆ ಬೇಯ್ತವ ಅಂತೇಳಿ. ಪೂರ್ತಿ ತುಂಬ ಕರ್ಗಂಗೆ ಏನು ಬೇಯೋದು ಬಿಡ, ಯಾಕಂದರೆ ಸಾರಿನ ಜೊತೆಗೆ ಸ್ವಲ್ಪ ಕುದಿಬೇಕಲ್ಲ, ಹಂಗಾಗಿ. ನೋಡಿರಿ, ನಾನು ಇಷ್ಟುರಿ ಇಟ್ಟು 2 ಸೀಟಿ ಹಾಕಿಸ್ಕೊತೀನಿ, ಎಳ್ಳಾದರೆ ಸಾಕು. ಇವಾಗ ಹುಳ್ಳಿಕಾಳು ಚೆನ್ನಾಗಿ ಬೆಂದಿದ್ದಾವೆ ಆಯಿತಾ. ಸಾಕಿಷ್ಟು ಬೆಂದರೆ ಈಗ ಅದು ಖಾರ ಅರ್ದಿರ್ತೀವಲ್ಲ, ಆ ಖಾರದ ಜೊತೆಗೂ ಚೆನ್ನಾಗಿ ಕುದ್ದು ಇನ್ನೂ ಚೆನ್ನಾಗಿ ಇದಾಗುತ್ತೆ. ಇಷ್ಟು ಬೆಂದರೆ ಸಾಕಿಷ್ಟು, ತೀರಾ ಏನು ಕರಗಬೇಕು ಅಂತೇನಿಲ್ಲ, ಇಷ್ಟಿದು. ಇವಾಗ ಖಾರ ಅರಿಯೋದಕ್ಕೆ ಏನೇನು ತಗೋಬೇಕು ಅಂತ ತೋರಿಸ್ತೀನಿ ಬರ್ರಿ. ಒತ್ತಟ್ಟಿಂದ ಹೇಳಿಕೆ ಬರುತ್ತೆ ನೋಡಿ ಕೇಳ್ರಿ. 1 ಟೊಮೆಟೊ ಹಣ್ಣು ತಗೊಂಡಿದ್ದೀನಿ, ಒಂದು ನಾಟಿ ಐತೆ, ಇನ್ನೊಂದು ಇದು ಬಾದಾಮಿಕಾಯಿ ಅಂತೀವಲ್ಲ ಅದು ಅಂಥದ್ದು ಆಪಲ್ ಟೊಮೆಟೊ. ಇವೇ ತಗೋಬೇಕು ಅಂತಿಲ್ಲ, ಇದೊಂದಿತ್ತು ಅದಕ್ಕೆ ತಗೊಂಡೆ. ನಾಟಿ ಇದ್ದರೆ ಇದಾದ್ರೂ ತಗೊಳ್ರಿ, ಇಲ್ಲ ಇವಾದರೂ ತಗೊಳ್ರಿ. ಇದರಲ್ಲಿ ಹುಳಿ ಜಾಸ್ತಿ ಇರುತ್ತೆ, ನಾಟಿನಲ್ಲಿ ಹುಳಿ ಜಾಸ್ತಿ ಇರುತ್ತೆ, ಇದ್ರಿಗೆ ಒಂಚೂರು ಹುಳಿ ಕಡಿಮೆ ಇರುತ್ತೆ. ಅದು ನೋಡಿ ಒಂದು ಅವಣಿಗೆ ಹಾಕ್ರಿ ಅಷ್ಟೇ. ಆಮೇಲಿಂದ
ಒಂದು 8-10 ಸಳು ಬೆಳ್ಳುಳ್ಳಿ, ಜೀರಿಗೆ ಒಂದು ಚಮಚ ತಗೊಂಡಿದ್ದೀನಿ. ಚಮಚ ತೋರಿಸ್ಬಿಡ್ತೀನಿ ನೋಡಿರಿ. ಈ ಚಮಚದಾಗೆ ಒಂದು ಚಮಚ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಮತ್ತು ವಿಸ್ಗರಿಯಲ್ಲಿ ಹಂಗೆ ಹಿಂಗೆ ಅಂತ ನೀವು ಅಂದ್ಕೋಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ. ಜೀರಿಗೆ ಒಂಚೂರು ಚೆನ್ನಾಗಿ ಜಾಸ್ತಿನೇ ಹಾಕ್ರಿ. ಒಂದು ಚಮಚ ಹುರ್ಗಡ್ಲೆ, ಈ ಪುಟ್ಟಾಣಿ ಅಂತೇನು ಅಂತಿರಲ್ಲ, ಒಂದು ಕಡಲೆ ಹುರ್ಗಡ್ಲೆ ಇದೇ ಚಮಚದಾಗೆ. ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನಿಮಗೆ. ನೀವು ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕಿಡ್ರಿ, ಕಡಿಮೆ ಆದರೆ ಕಡಿಮೆ ತಗೊಳ್ರಿ. ಸಾಂಬಾರು ಪುಡಿ ನೀವು ಭಾಳ ಜನ ಕೇಳ್ತಿದ್ದೀರಾ ಸಾಂಬಾರು ತೋರಿಸ್ರಿ ಅಂತ. ನನಗೆ ಅದು ಟೈಮೇ ಕೂಡ ಬರ್ತಿಲ್ಲ ಸಾಂಬಾರು ಹುರಿಯೋಣ ಅಂತಂದ್ರೆ. ನೋಡೋಣ, ಆದಷ್ಟು ಬೇಗ ಇದು ಹಬ್ಬ ಮುಗಿಸ್ಕೊಂಡು ಸಾಂಬಾರು ಪುಡಿ ಹಾಕ್ತೀನಿ. ಆಮೇಲೆ ಒಂಚೂರು ಹುಣಸೆ ಹುಳಿ, ಒಂದು 2 ತೊಳೆಯಷ್ಟು ನೆನೆಸಿದ್ದೀನಿ. ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ತೆಂಗಿನಕಾಯಿ, ಆಮೇಲೆ ಕರಿಬೇವು, ಆಮೇಲೆ ಇದು ರುಬ್ಬೋದಕ್ಕೆ ಒಂದು ಪೀಸು ರುಬ್ಬೋದಕ್ಕೆ ಹಾಕತ್ನಿ. ಇದೊಂದು ಪೀಸ್ ರುಬ್ಬಕ್ಕೆ ಹಾಕತ್ನಿ. ಇದನ್ನ ಒಗ್ಗರಣೆ ಕೊಡೋಕ್ಕೆ ಹಾಕತ್ತೀನಂತೆ. ಈ ಟೊಮೆಟೊ ಹಣ್ಣು ಅಷ್ಟೇ, ಇದನ್ನು ರುಬ್ಬಕ್ಕೆ ಹಾಕೋಬೇಕು. ಒಂದು ಸತಿ ಎಲ್ಲ ನೋಡ್ಕೊಬರ್ರಿ ಅಚ್ಚುಕಟ್ಟಾಗಿ. ಈ ಕಡೆಯಿಂದ ಝೊಯ್ಯನಾಗಿ ಹೋಗಿ ಝೊಯ್ಯನಾಗಿ ಬಂದುಬಿಡ್ರಿ ಕಡೆಗೆ. ಬರೀ ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ ಅಂತ, ಇದನ್ನ ರುಬ್ಕೆ ಬರೋಣ. ಇವಾಗ ನೋಡಿರಿ, ಇಷ್ಟೇ ರುಬ್ಬಕ್ಕೆ ಹಾಕಂತಿರೋದು. ಇಷ್ಟೊಂದು ಈರುಳ್ಳಿ ಸಾಕಿಷ್ಟು ಈರುಳ್ಳಿ ಹಾಕ್ಯಳ್ರಿ. ಆಮೇಲೆ ಬೆಳ್ಳುಳ್ಳಿ, ಹಸಿ ತೆಂಗಿನಕಾಯಿ ತುರಿ, ಆಮೇಲಿಂದ ಜೀರಿಗೆ. ನೋಡಿರಿ, ಒಗ್ಗರಣೆಗೂ ಕರಿಬೇವು ಹಾಕ್ಬೇಕು. ಖಾರ ರುಬ್ಬಕ್ಕೂ ಒಂದು 5-6 ಎಲೆ ಅಷ್ಟು ಕರಿಬೇವು ಹಾಕೊಳ್ರಿ. ರುಬ್ಬಕ್ಕೂ ಹಾಕ್ಯಬೇಕು ಅದನ್ನ. ಆಮೇಲೆ ಹುರ್ಗಡ್ಲೆ, ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆಮೇಲೆ ಸಾಂಬಾರು ಪುಡಿ. ಕೆಲವರು ಸಾಂಬಾರು ಪುಡಿ ಜೊತೆಗೆ ಖಾರದ ಪುಡಿನ ಮಿಕ್ಸ್ ಇರುತ್ತೆ, ಅಂಥವ್ರು ನೋಡಿ ಹಾಕ್ಯಳ್ರಿ. ಹುಣಸೆ ಹಣ್ಣು ಇದು ನೋಡ್ಕೋಬೇಕು, ಒಂದು ಅವಣಿಗೆ ಹಾಕ್ಬೇಕು. ಇದನ್ನ ಎಷ್ಟು ಬೇಕಾಗುತ್ತೆ, ಏನು ಟೊಮೆಟೊ ಹಣ್ಣು ಹಾಕ್ತಿದ್ದೀವಿ, ಹಂಗಾಗಿ ಇದನ್ನು ನೆನೆಸಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ. ಆಯಿತಾ, ಇದನ್ನು ಲಾಸ್ಟಿಗೆ ಹಾಕಬೇಕು. ಇದನ್ನ ಕಡಿಕೆ ಕುಕ್ಕರು ಬಡೀರಿ. ಟೊಮೆಟೊ ಹಣ್ಣು ಹೆಚ್ಕೊಬೇಡ ಒಂದೆರಡು. ನಾವು ಎಲ್ಲ ಅಡುಗೆಗೂ ಟೊಮೆಟೊ ಹಣ್ಣು ಹಾಕ್ತೀವಿ, ಹುಣಸೆ ಹುಳಿನೂ ಹಾಕ್ತೀವಿ. ಎರಡೂ ಹಾಕ್ಬೇಕು, ರುಚಿ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗಾಗಿ ನೀವು ಹಂಗೆ ಹಾಕ್ರಿ. ಹುಣಸೆ ಹುಳಿ ಟೊಮೆಟೊ ಹಣ್ಣು ಎರಡೂ ಹಾಕ್ರಿ, ತೀರಾ ಹುಳ ರೊಡ್ಡು ಮಾಡಿಬಿಡ್ರಿ. ಹಾಗಾಗಿ ನೋಡಿರಿ, ಇದ್ರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಅರ್ಧನ ಒಗ್ಗರಣೆಗೆ ಹಾಕ್ತೀನಿ, ಅದು ಭಾಳ ಚೆನ್ನಾಗಿರುತ್ತೆ. ಆಯಿತಾ, ಇನ್ನು ಅರ್ಧ ಇರಲಿ. ಈರುಳ್ಳಿ ಇವೆಲ್ಲ ಒಗ್ಗರಣೆಗೆ ಹಾಕ್ತೀನಲ್ಲ, ಆವಾಗ ಹಾಕ್ಯಾನ ಅಂತ. ಜಾಸ್ತಿ ನೀರು ಹಾಕ್ಯಬೇಡ್ರಿ. ನೋಡಿರಿ, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಅಂತ ನೀರು ಹಾಕ್ಕೊಂಡು ರುಬ್ಬ್ರಿ. ಭಾಳ ನುಣ್ಣಗೆ ಗಂಧ ರುಬ್ದಂಗೆ ರುಬ್ಬಾರ್ದು. ಇಷ್ಟು ರುಬ್ಬಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಏನು ರುಬ್ಬಾರ್ದು. ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಕ್ಕೆ ಒಂಚೂರು ಪೀಸ್ ಕಾಣಬೇಕು. ಅದೊಂದು ಸಣ್ಣ ಇಷ್ಟಿಷ್ಟು ರುಚಿ ಚೆನ್ನಾಗಿರುತ್ತೆ. ಇಷ್ಟು ರುಬ್ಕೊಂಡ್ರೆ ಸಾಕಿಷ್ಟು. ತೋರಿಸ್ತಿದ್ದಾರೆ ನೋಡಿ, ಕೊತ್ತಂಬರಿ ಸೊಪ್ಪು ಇನ್ನೂ ಹಂಗೆ ಕಾಣಿಸುತ್ತೆ ನೋಡ್ರಿ, ಹಸ್ರು ಕಾಣಿಸ್ತೈತೆ ನಿಮಗೆ. ಹಿಂಗೆ ರುಬ್ಕೊಂಡ್ರೆ ಸಾರು ಚೆನ್ನಾಗಿ ಬರುತ್ತೆ ಅಂತ. ತೀರಾ ಗಂಧ ರುಬ್ದಂಗೆ ರುಬ್ಬಾರ್ದು, ಹಿಂಗೆ ಒಂಚೂರು ತರಿತರಿಯಾಗಿರ್ಬೇಕು ಈ ಸಾರಿಗೆ, ರುಚಿ ಚೆನ್ನಾಗಿ ಬರಬೇಕಂದ್ರೆ. ಮೊಳಕೆ ಹುಳಿ ಕಾಳು ಸಾರು ಗೊತ್ತು, ಕುದ್ದಷ್ಟು ಎಂಥ ಚೆನ್ನಾಗಿರುತ್ತೆ ಅಂತೇಳಿ. ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟರೆ, ನಾನು ನಿಮ್ಗೆ ಒಂಚೂರು ಇದು ಬಾಣಲೆ ಆದರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಬಾಣಲೆ ತಗೊಂಡಿದ್ದೀನಿ. ನೀವಿನ್ನೇನು ಅದರ ಚಿಲವರ್ ಪಾತ್ರೆ ಇಲ್ಲಾಂದರೆ ಪಾತ್ರೆಗಳಿರ್ತಲ್ಲ ಸ್ಟೀಲ್, ನಾವು ನಿಮ್ಗೆ ಅನುಕೂಲ ಆಗಿರೋ ಪಾತ್ರೆಗಳು ಇಟ್ಕೊಂಡು ಒಗ್ಗರಣೆ ಹಾಕ್ಯಳ್ರಿ ಅಷ್ಟೇ. ಈಗ ಒಂದು ತೊಟ್ಟು ಎಣ್ಣೆ ಹಾಕ್ರಿ ಒಗ್ಗರಣೆಗೆ. ಮಾಮೂಲಿ ಒಗ್ಗರಣೆ ಹಾಕೋದು ಗೊತ್ತೈತಲ್ಲ, ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಕರಿಬೇವು,
ಅವನ್ನು ಹಾಕಿ ಮಾಗಿಸ್ಬೇಕು. ಈಗ ಒಗ್ಗರಣೆಗೆ ಅದು ಅರ್ಧ ಟೊಮೆಟೊ ಹಣ್ಣು ಉಳಿಸ್ಕೊಂಡಿದ್ನಲ್ಲ, ಅದೊಂದು ಅರ್ಧ ಟೊಮೆಟೊ ಹಣ್ಣು, ಕರಿಬೇವು, ಈರುಳ್ಳಿ ಇಷ್ಟು. ಜೀರಿಗೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ, ಆದರೂ ಒಗ್ಗರಣೆಗೆ ಒಂದು 4 ಕಾಳು ಹಾಕಬೇಕು. ಇವಾಗ ಈರುಳ್ಳಿ ಕರಿಬೇವು ಹಾಕ್ಕೊಳ್ರಿ. ಸೊ ಈ ಬಾಣಲೆ ಅಂತೂ ಒಳಗಡೆ ಗಂಟೆಗಳೇನಾರು ಒಕ್ಕೊಂಡವ ನೋಡ್ಬೇಕು, ಒಂಚೂರು ಹಿಂಗೆ ಅನ್ನಂಗಿಲ್ಲ, ಊರಿಗೆ ಕೇಳಂಗೆ ಕೂಗುತ್ತೆ. ಸಾಕಿದೆ, ಜಾಸ್ತಿ ಏನೋ ಇದು ಮಾಡಬೇಕು ಅಂತ ಏನಿಲ್ಲ. ಇಲ್ಲೇ ಗೊತ್ತಲ್ಲಿ ಟೊಮೆಟೊ ಹಣ್ಣು ಹಾಕ್ರಿ. ಟೊಮೆಟೊ ಹಣ್ಣು ಹಾಕಿ ಒಂದು 3 ನಿಮಿಷ ಆದಮೇಲೆ ಇಲ್ಲೇ ರುಬ್ಬಿಟ್ಕೊಂಡಿದ್ದೀವಿ ಖಾರ, ಈ ಖಾರ ಇದಕ್ಕೆ ಹಾಕ್ರಿ. ಇದೇ ಒಗ್ಗರಣೆಗೆ ಒಂದು 3 ನಿಮಿಷ ಸಣ್ಣೂರಿನಲ್ಲೇ ಒಂದು 3 ನಿಮಿಷ ಚೆನ್ನಾಗಿ ಮಾಗಿಸ್ರಿ. ಉರಿ ಏನು ಜಾಸ್ತಿ ಇಡಬೇಡ್ರಿ, ಸಣ್ಣೂರಿನಲ್ಲೇ ಇರಲಿ. ಒಂಚೂರಿ ಎಣ್ಣೆ ಜೊತೆಗಿದು ಇದಾಗಲಿ ಅಂತ ಒಂದು 3 ನಿಮಿಷ ಸಾಕು. ಅದು ಬಿಸಿ ಆದರೆ ಸಾಕು ಎಣ್ಣೆ ಜೊತೆಗೆ. ಇವಾಗ ನಾವಿಲ್ಲೇನು ಕೂಗಿಸಿಟ್ಕೊಂಡಿದ್ದೀವಲ್ಲ ಮೊಳಕೆ ಹುಳ್ಳಿಕಾಳು ಹಾಕ್ರಿ ಇದಕ್ಕೆ. ಕೆಲವ್ರು ಹಿಂಗೆ ಖಾರ ರುಬ್ಬಿ ಒಂದೇ ಸತಿಗೂ ಕೂಗಿಸ್ಕೋಬೋದು. ನಿಮ್ಗಿನ್ನೂ ನಮಗೆ ಟೈಮ್ ಇಲ್ಲ, ಗಾಢ ಹೋಗ್ಬೇಕು ಅಂದರೆ ಕುಕ್ಕರಿಗೆ ಹಾಕಿ ಕೂಗಿಸ್ಕೋಬೋದು. ಖಾರ ಮೊಳಕೆ ಹುಳ್ಳಿಕಾಳೆಲ್ಲ ಒಂದು ಸತಿ ಹಾಕಿ ಅದೊಂಥರ ರುಚಿ, ಇದೊಂಥರ ರುಚಿ. ಹಿಂಗೆ ಮಾಡೋದು ಭಾಳ ರುಚಿ ಇರುತ್ತೆ ಅದಕ್ಕಿಂತ. ಹಾಗಾಗಿ ಇವಾಗ ಮಿಕ್ಸಿ ಜಾರ್ ತೊಳೆದು ಹಾಕ್ಬೇಕು ನೀರನ್ನ. ಕಾಳು ಬೇಯಿಸ್ಕೋಬೇಕಾದ್ರೆ ಒಂಚೂರು ಉಪ್ಪು ಹಾಕಿದ್ವಿ, ಇವಾಗ ನೋಡಿ ಒಂಚೂರು ಉಪ್ಪು ಹಾಕಬೇಕು. ಚೆನ್ನಾಗಿ ಕಸೆ ಖಾರದ ಜೊತೆಗೆ ಮೊಳಕೆ ಹುಳ್ಳಿಕಾಳು ಕುದ್ದು ಎಂಥ ಚೆನ್ನಾಗಾಗುತ್ತೆ ಅಂತೀರ. ಕುದ್ದಷ್ಟು ರುಚಿ ಇದು ಸಾರು. ಉಪ್ಪು ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು. ಇಂಥ ಅಡುಗೆಗಳೆಲ್ಲ ಕಲ್ಲುಪ್ಪೇ ಬಳಸ್ರಿ. ಇದು ಕುಚ್ಚು ಗಟ್ಟಿಗಾಗುತ್ತೆ. ನೀವು ಒಂದ್ಸತಿ ಇದು ಹೆಂಗೆ ಹೇಳಿದ್ನೋ ಇಷ್ಟೇ ಮಾಡಿ ನೋಡ್ರಿ, ಇಷ್ಟೇ ಅಳತೆ ತಗೊಂಡು ಮಾಡಿರಿ, ಹೋಗ್ರತ್ತು ಭಾರಿ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಾಗುತ್ತೆ ಎಂಥ ಚೆನ್ನಾಗಿ ಬಂದಿತ್ತು ಅಂತ. ಚೆನ್ನಾಗಿ ಕುದಿಬೇಕಿದು. ಕೆಲವರು ಇದಕ್ಕೆ ಇನ್ನು ಶುಂಠಿ ಚಕ್ಕೆ ಎಲ್ಲ ಹಾಕ್ಯಂತಾರೆ, ನಾನೆಲ್ಲ ಹಾಕಲ್ಲ. ಹೆಂಗೋ ಸಾಂಬಾರು ಪುಡಿ ಮಾಡಿಸ್ಬೇಕಾರೆ ಚಕ್ಕೆ ಲವಂಗ ಅವೆಲ್ಲ ಹಾಕಿರ್ತೀವಿ. ಮತ್ತು ಇನ್ನೂ ಮ್ಯಾಲೆ ಹಾಕಬೇಕು ಅಂದರೆ ಥರ ಮಸಾಲೆ ಗತ್ತಾದಂಗೆ ಆಗುತ್ತೆ ಅಂತ ನಾನು ಹಾಕಲ್ಲ. ನೀವು ಬೇಕು ಅಂತಂದರೆ ಒಂಚೂರು ಹಸಿ ಶುಂಠಿ ಚಕ್ಕೆನೂ ಹಾಕೋಬೋದು. ನಾವು ತೀರಾ ಮಸಾಲೆ ಇದ್ದರೆ ತಿನ್ನಲ್ಲ ನಾವು ಜಾಸ್ತಿ, ಹಾಗಾಗಿ ಅದೇನು ಹಾಕಿಲ್ಲ. ಮತ್ತು ನೀವು ಬೇಕಾದ್ರೆ ಹಾಕಿಬೋದು, ಅದು ನಿಮ್ಮ ಇಚ್ಛೆ. ಅದು ಸಾರು ಚೆನ್ನಾಗಿ ಕುದಿಬೇಕಿದು, ಕುದ್ದಷ್ಟು ರುಚಿ. ನೋಡಿ ಕುದ್ದಷ್ಟು ಭಾಳ ಚೆನ್ನಾಗಿ ಘಮ ಅಂತ ಮೊಳಕೆ ಹುಳ್ಳಿಕಾಳು ಸಾರು. ಇದಕ್ಕೆ ಇವತ್ತು ನಾನು ನವಣಕ್ಕಿಯನ್ನು ಮಾಡೋದನ್ನ ಹೇಳ್ಕೊಡ್ತೀನಿ. ನಿಮ್ಗೆ ಗೊತ್ತಿರುತ್ತೆ. ಯಾರು ನವಣಕ್ಕಿಯನ್ನು ಈಗ ಯಾರು ಬಳಸ್ತಾರೆ? ಈಗ ನವಣಕ್ಕಿನ ಮೊದಲಾದ್ರೆ ನವಣಕ್ಕಿ ಎಲ್ಲರ ಮನೆಗೂ ನವಣಕ್ಕಿ ಅನ್ನ, ನವಣಕ್ಕಿ, ಸಾವಕ್ಕಿ ಎಲ್ಲ ಮಾಡೋರು. ಇವಾಗ ಅವೆಲ್ಲ ಹೇಳೋಕ್ಕೆ ಹೆಸರಿಲ್ದಂಗೆ ಹೋಗಿದ್ದಾವೆ. ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಕುದಿಸ್ರಿ. ಒಂದು ಅರ್ಧ ಬಿಡ್ಬೇಕು ಹಿಂಗೆ ಒಂಚೂರು, ಇಲ್ಲ ಉಕ್ಕು ಬರುತ್ತೆ. ಒಂಚೂರು ಹಿಂಗೆ ಇದು ಮಾಡಿ ಕುದಿಸ್ರಿ. ಹಿಂಗೆ ನೋಡಿ, ಇವೇ ನವಣಕ್ಕಿ ಅಂತಂದರೆ ನೀವು ನೋಡಿರ್ತೀರಿಲ್ಲ, ಭಾಳ ಜನಕ್ಕೆ ಗೊತ್ತಿರಲ್ಲ. ನವಣಕ್ಕಿ ಅಂತ ಕರಿತೀವಿ. ಇದ್ರಾಗೆ ಸಾಮೆ ಅಂತ ಬರುತ್ತೆ. ಅದನ್ನ ನಾವು ಆಡುಭಾಷೆಗೆ ಸಾವಕ್ಕಿ ಅಂತ ಕರಿತೀವಿ. ನವಣಕ್ಕಿ, ಸಾವಕ್ಕಿ, ನೆಲ್ಲಕ್ಕಿ, ಹಾರ್ಕ, ಬುರುಗು, ಇನ್ನು ಭಾಳ ಇದ್ದಾವೆ. ಅವು ಸಿರಿಧಾನ್ಯ ಅಂತ ಇವಾಗ ಕರೀತಾರಲ್ಲ, ಅವು ಹೊಸ್ತೂರದ ಕಡೆ ಜಾಸ್ತಿ ಬೆಳೀತಾರೆ ಇವು. ಸೊ ಇದನ್ನು ಹುಳ್ಳಿಕಾಳು ಬೇಯಿಸಿದ ಕುಕ್ಕರ್ ಇತ್ತಲ್ಲ ಅದಕ್ಕೆ ಹಾಕಿ ಮಾಡ್ತಾಯಿದ್ದೀನಿ.
ಕುಕ್ಕರಾಗೆ ಇದನ್ನು ಮಾಡ್ತೀನಿ. ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. ಒಂದು ಬಟ್ಲಷ್ಟು ನವಣಕ್ಕಿ ತಗೊಂಡಿದ್ದೀನಿ. ಇದನ್ನು ಒಂದು 4-5 ಸತಿ ಚೆನ್ನಾಗಿ ತೊಳಿಬೇಕು. 4 ಸತಿ ಚೆನ್ನಾಗಿ ತೊಳೆದು ಒಂದು 4-5 ಗಂಟೆ ನೆನೆಸ್ಬೇಕು. ನೆನೆಸಿ ಆಮೇಲೆ ಅನ್ನ ಮಾಡ್ಬೇಕು. ಇದು ನವಣಕ್ಕಿ ಅನ್ನನ ನೋಡಿ, ಚೆನ್ನಾಗಿ ಧೂಳು ಅದು ಇದು ಇರುತ್ತೆ. ಧೂಳು ಇರುತ್ತೆ, ಕಲ್ಲು ಮಣ್ಣೇನು ಇರಲ್ಲ, ಧೂಳು ಇರುತ್ತೆ. ಒಂಥರ ಏನೋ ಧೂಳಿನ ಥರದ್ದು ಇದು ಉಬ್ಬಲು ಅಂತೀವಲ್ಲ ಅದು. ಚೆನ್ನಾಗಿ ಹಿಂಗೆ ಚಿಕ್ಕಿ ತೊಳಿಬೇಕು. ಇವನ್ನ 4-5 ಸತಿ ಆದರೂ ತೊಳಿಬೇಕು. ನೀರು ತಿಳಿಯಾಗ ತನಕ ತೊಳೆದು ಆಮೇಲೆ 4-5 ಗಂಟೆ ನೆನೆಸಿ ಆಮೇಲೆ 2-3 ವಿಸಿಲ್ ಹಾಕಿಸ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡಬೇಕು. ಪಾತ್ರೆಗಳು ಮಾಡ್ಬೋದು ಕುಕ್ಕರ್ಗಿಂತ. ನಿಮಗೆ ಅನುಕೂಲ ಅಂದರೆ ಕುಕ್ಕರೇನೆ. ಪಾತ್ರೆ ಇಲ್ಲ ಅದ್ರ ಮುಂದೆ ಎಲ್ಲಿ ಜೋಗುರಿಸ್ತೀರ ಆಗೋ ತನಕ. ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಬೇಕು. 1 ಬಟ್ಲು ನವಣಕ್ಕಿಗೆ 1 ಬಟ್ಲು ಹಾಕಿದೆ. 2 ಬಟ್ಲು. ಒಂದೊಂದು ಸತಿ ಹೆಚ್ಚು ಕಡಿಮೆ ಆಗುತ್ತೆ ನೀರು ಎಷ್ಟು ಹಾಕೋದು ಏನು ಅಂತೇಳಿ ಅಂತ. 2.5 ಬಟ್ಲು ಹಾಕ್ರಿ ಸಾಕು. ಒಂದು 2.5 ಬಟ್ಲು. ಒಂಚೂರು ಉಪ್ಪಂತೂ ಹಾಕಲೇಬೇಕು, ಬರೀ ಸಪ್ಪೆ ತಿನ್ನೋಕ್ಕಾಗಲ್ಲ. ಒಂಚೂರು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನೇನು ಮಾಡ್ತೀನಪ್ಪ ಅಂತಂದರೆ ಹಿಂಗೆ ಡೈರೆಕ್ಟಾಗಿ ನಾನು ಮತ್ತೇನು ಇಡೋಕ್ಕೋಗಲ್ಲ. ಒಂದು 4-5 ಗಂಟೆ ನೆಂದ ಮೇಲೆ ಎದೆ ಕುಕ್ಕರ್ ತಗೊಂಡೋಗಿ ಸ್ಟವ್ ಮೇಲೆ ಕುಕ್ಕರಿಸಿ 2 ವಿಸಲ್ ಹಾಕಿಸ್ಕೊಬಿಡ್ತೀನಿ. ಆವಾಗ ಒಳ್ಳೆ ಭಾಳ ಚೆನ್ನಾಗಿ ಮೊಳಕೆ ಹುಳಿಕಾಳು ಸಾರು ನವಣಕ್ಕಿ ಅನ್ನ ಹೈ ಕ್ಲಾಸಾಗಿರುತ್ತೆ. ಮುಚ್ತಾ ಇದ್ದೀನಿ. ಇದು ಮೊಳಕೆ ಹುಳಿಕಾಳು ಬೇಯಿಸಿದ್ದೇ ಮುಚ್ಚಳ ಇದು. ಅದೇ ನನಗೆ ಮುಸ್ರೆ ಕೊನೆ ಆಗಿತ್ತು ಅನ್ಕೋಬೇಡ್ರಿ. ನೋಡ್ರಿ ಇವಾಗ ಕುದ್ದು ಎಣ್ಣೆಲ್ಲ ಈ ಕಡೆಗೆ ಬಂದತ್ತೆ ಅರ್ಗಿಗೆ. ಇಷ್ಟು ಕೊದಿಸಿದ್ರಿ ಅಂತಂದರೆ ಮೊಳಕೆ ಹುಳಿಕಾಳು ಸಾರು ಆಯಿತು ಅಂತ. ಇಷ್ಟು ಮಾಡಿದ್ರಿ ಅಂತಂದರೆ ಮೊಳಕೆ ಹುಳಿಕಾಳು ಸಾರು ರೆಡಿ ಆಯಿತು ಅಂತಲೇ. ಬಿಸಿ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆಯಿತು, ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿರಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.